ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ಬಿ ಖಾತಾ ಹೊಂದಿರೋರಿಗೆ ಎ ಖಾತಾ ಹೊಂದಲು ಒಂದು ಗುಡ್ ನ್ಯೂಸ್ ಲಭ್ಯವಾಗ್ತಿದೆ. ರಾಜ್ಯದಲ್ಲಿ ಬಿ ಖಾತಾ ಹೊಂದಿರತಕ್ಕಂತಹ ಖಾತೆದಾರರಿಗೆ ಎ ಖಾತೆ ಮಾಡಿಕೊಡಲು ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆಯನ್ನ ಸೂಚಿಸಲಾಗಿದೆ. ಜಿಬಿಎ ಮಾಡೆಲ್ನಲ್ಲೇ ರಾಜ್ಯದಲ್ಲೂ ಕೂಡ ಎ ಖಾತಾ ಲಭ್ಯವಾಗಲಿದೆ. ಈ ಮೂಲಕವಾಗಿ ಬಿ ಖಾತಾದಾರರಿಗೆ ಗುಡ್ ನ್ಯೂಸ್. ಬಿ ಖಾತಾದಾರರಿಗೆ ಎ ಖಾತಾ ಕೊಡೋದಕ್ಕೆ ಸರ್ಕಾರದ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆಯಾಗಿದ್ದು ಒಪ್ಪಿಗೆ ಕೂಡ ಸೂಚಿಸಲಾಗಿದೆ. ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ ಆಗಿದೆ. ಬಿ ಖಾತಾ ನಿವೇಶನಗಳು, ಕಟ್ಟಡಗಳು, ಅಪಾರ್ಟ್ಮೆಂಟ್ಗಳಿಗೆ ಎ ಖಾತಾ ಮಾನ್ಯತೆ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ರಾಜ್ಯದ ಮಹಾನಗರ ಪಾಲಿಕೆಗಳು, ನಗರಸಭೆ, ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ಬಿ ಖಾತಾ ನಿವೇಶನಗಳು ಇನ್ನು ಮುಂದೆ ಎ ಖಾತಾ ಮಾಡಿಕೊಳ್ಳೋದಕ್ಕೆ ಅವಕಾಶ ಲಭ್ಯವಾಗಿದೆ. 10 ಲಕ್ಷ ಬಿ ಖಾತಾ ಆಸ್ತಿದಾರರು ಇದ್ದಾರೆ. ಅದರ ಆಧಾರದ ಮೇಲೆ ಈ ಒಂದು ಲೆಕ್ಕಾಚಾರ. ದಂಡದ ಪ್ರಮಾಣವನ್ನು ಇನ್ನೂ ಕೂಡ ನಿಗದಿ ಮಾಡಿಲ್ಲ. ಆದೇಶ ವೇಳೆ ನಿಗದಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾಗಿ ಈಗ ಸದ್ಯ ಎ ಖಾತಾ ಮಾಡಿಕೊಡೋದಕ್ಕೆ ಒಪ್ಪಿಗೆಯನ್ನು ಪಡ್ಕೊಳ್ಳಲಾಗಿದೆ. ಆದರೆ ಎಷ್ಟು ಆ ಒಂದು ದಂಡದ ಪ್ರಮಾಣ, ಅದರ ಬಗ್ಗೆ ಒಂದು ಫೈನಲ್ ಡಿಸಿಷನ್ಗೆ ಬರಬೇಕಾಗಿದೆ. ಎಷ್ಟು ಅಡಿಗೆ ಯಾವ ರೀತಿಯಾಗಿ ಇವರು ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದರ ಆಧಾರದ ಮೇಲೆ ಸದ್ಯ ಇದೊಂದು ಗುಡ್ ನ್ಯೂಸ್ ಬಿ ಖಾತಾದಾರರಿಗೆ. ಸಹಜವಾಗಿ ಬಿ ಖಾತಾದಿಂದ ಎ ಖಾತಾಗೆ ಅದನ್ನ ಕನ್ವರ್ಟ್ ಮಾಡ್ತಾರೆ ಅನ್ನೋದಾದ್ರೆ ಅದಕ್ಕೊಂದು ದಂಡದ ಮೊತ್ತ ಇರಬೇಕು. ಏನದು ಅನ್ನುವಂತಹ ಸಹಜ ಪ್ರಶ್ನೆ ಎದ್ದೇಳುತ್ತೆ. ಅದನ್ನ ಇನ್ನೂವರೆಗೂ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಮಾಡಿಲ್ಲ. ಸದ್ಯದಲ್ಲೇ ದಂಡದ ಪ್ರಮಾಣ ಏನು ಅನ್ನೋದರ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ರಾಜ್ಯಾದ್ಯಂತ ಒಟ್ಟು 10 ಲಕ್ಷ ಬಿ ಖಾತಾ ಸೈಟ್ಗಳಿವೆ. ದಂಡ ಕಟ್ಟಿಸ್ಕೊಂಡು ಅವ್ರಿಗೆ ಎ ಖಾತಾ ಕೊಡೋದಿಕ್ಕೆ ನಿರ್ಧಾರವನ್ನ ಇವತ್ತು ಕ್ಯಾಬಿನೆಟ್ನಲ್ಲಿ ಮಾಡಲಾಗಿದ್ದು, ದಂಡದ ಮೊತ್ತ ಏನಾಗಿರುತ್ತೆ ಅನ್ನೋದು ಸದ್ಯದ ಕುತೂಹಲ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ಬಿ ಖಾತಾದಾರರಿಗೆ ಒಂದು ಸರ್ಕಾರ ಗುಡ್ ನ್ಯೂಸ್ ಕೊಡಲಿಕ್ಕೆ ಮುಂದಾಗಿದೆ. ಸೊ ಈಗ ಇರುವಂತಹ ಪ್ರಶ್ನೆ, ದಂಡದ ಪ್ರಮಾಣ ಏನು, ಅದು ಯಾವಾಗ ಡಿಕ್ಲೇರ್ ಆಗಬಹುದು ಅಂತ? ದಂಡದ ವಿಚಾರದಲ್ಲಿ ಎಷ್ಟು ಪ್ರಮಾಣ ನಿಗದಿ ಮಾಡಬೇಕು ಅನ್ನೋದು ಇನ್ನೂ ತೀರ್ಮಾನ ಆಗಿಲ್ಲ. ಯಾಕಂದ್ರೆ ಸರ್ಕಾರದ ಆದೇಶ ಹೊರಡುವಂಥ ಸಂದರ್ಭದಲ್ಲಿ ಸಹಜವಾಗಿ ದಂಡದ ಪ್ರಮಾಣವನ್ನು ಕೂಡ ನಿರ್ಧಾರ ಮಾಡ್ತೀವಿ ಅನ್ನೋ ಸರ್ಕಾರ ಈಗಾಗಲೇ ತೀರ್ಮಾನ ಮಾಡಿದೆ. ಆದರೆ ಬೆಂಗಳೂರಿನಲ್ಲಿ ಏನು ಬಿ ಖಾತೆಯಿಂದ ಎ ಖಾತಾಕ್ಕೆ ಬದಲಾವಣೆಗೆ ಅವಕಾಶ ಮಾಡಿಕೊಡಲಾಗಿತ್ತು, ಅಲ್ಲಿ ಒಂದು ದಂಡದ ಪ್ರಮಾಣ ನಿಗದಿ ಮಾಡಲಾಗಿತ್ತು. ಅದು ತದನಂತರದಲ್ಲಿ ಅಂದರೆ ಗೌರ್ಮೆಂಟ್ ಆರ್ಡರ್ ಆಗುವಂಥ ಸಂದರ್ಭದಲ್ಲಿ, ಜಿಯೋ ಆಗುವಂಥ ಸಂದರ್ಭದಲ್ಲಿ ತೀರ್ಮಾನ ಆಗಿರುವಂಥದ್ದು. ಇಲ್ಲೂ ಕೂಡ ಅದೇ ರೀತಿ ಮಾಡ್ತಾರೆ ಅನ್ನುವಂಥದ್ದು. ಆದರೆ ಮಹಾನಗರ ಪಾಲಿಕೆ, ನಗರ ಪಾಲಿಕೆ, ಪಟ್ಟಣ ಪಂಚಾಯತಿ ಹೀಗೆ ನಗರದ ವ್ಯಾಪ್ತಿಯಲ್ಲಿ ಇರತಕ್ಕಂಥ ನಿವೇಶನಗಳು ಸುಮಾರು 10 ಲಕ್ಷಕ್ಕೂ ಹೆಚ್ಚು ಬಿ ಖಾತಾ ನಿವೇಶನಗಳಿದ್ದಾವೆ ಅನ್ನುವಂಥದ್ದು, ಅದನ್ನ ಎ ಖಾತೆಗೆ ಬದಲಾವಣೆಗೆ ಈಗ ಸಚಿವ ಸಂಪುಟ ಸಮ್ಮತಿಯನ್ನು ಸೂಚಿಸಿರುವಂಥದ್ದು. ಮತ್ತು ಈ ಒಂದು ಸಮ್ಮತಿಯ ಜೊತೆಗೆ ಜಿಯೋ ಸಂದರ್ಭದಲ್ಲಿ ಎಷ್ಟು ಪ್ರಮಾಣ ಅಥವಾ ಪರ್ಸೆಂಟೇಜ್ ಅಲ್ಲಿ ಅದಕ್ಕೆ ದಂಡವನ್ನು ವಿಧಿಸಬೇಕು ಅನ್ನುವಂಥದ್ದು ಅಥವಾ ಫೀಸನ್ನು ಫಿಕ್ಸ್ ಮಾಡಬೇಕು ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಆದರೆ ಬೆಂಗಳೂರಿನಲ್ಲಿ ಈಗಾಗಲೇ ನಿರ್ಧಾರ ಮಾಡಿದ ಪ್ರಕಾರ 5% ಏನು ಮಾಡಿದ್ರು ಅದನ್ನು ಕೂಡ ಏನೋ ಒಂದು ಸಕ್ಕ ಮಟ್ಟಿಗೆ ಸ್ವಲ್ಪ ಕಡಿಮೆ ಮಾಡಬಹುದು ಅನ್ನುವಂಥ ಚರ್ಚೆಗಳಿದ್ದಾವೆ. ಅದ್ರ ಬಗ್ಗೆ ಏನು ಅಧಿಕೃತವಾಗಿಲ್ಲ. ಹಾಗಾಗಿ ಅದರ ಸಾಧಕ ಬಾಧಕಗಳನ್ನ ನೋಡಿ ಬಹುಶಃ ಇಲ್ಲಿ ಒಂದು ದರವನ್ನು ನಿಗದಿ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಬಿ ಖಾತಾದಾರರು ರಾಜ್ಯಾದ್ಯಂತ 10 ಲಕ್ಷ ಇದ್ದಾರೆ ಅನ್ನುವಂತಹ ಮಾಹಿತಿಯ ಆಧಾರದ ಮೇಲೆ ಬಿಯಿಂದ ಎ ಖಾತಾಗೆ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅನ್ನುವಂತಹ ನಿರ್ಧಾರವನ್ನು ಸಚಿವ ಸಂಪುಟ ತೀರ್ಮಾನ ಮಾಡಿದೆ. ಅದಕ್ಕೆ ಒಪ್ಪಿಗೆಯನ್ನು ಕೂಡ ಪಡ್ಕೊಳ್ಳಲಾಗಿದೆ. ನೋಡಬೇಕು ಮುಂದೆ ಎಷ್ಟು ಇದಕ್ಕೆ ದಂಡದ ಪ್ರಮಾಣ ನಿಗದಿ ಮಾಡ್ತಾರೆ, ಇದಕ್ಕೆ ಯಾವ ರೀತಿಯಾಗಿ ವಿರೋಧ ವ್ಯಕ್ತವಾಗಬಹುದು ಅಂತ.